ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಇವತ್ತು ಸೋಮವಾರ ಸ್ಕೂಲ್ಗೆ ರಜೆ ಇರೋದ್ರಿಂದ ನನ್ನ ಮಗಳು ಡೈಲಿ ಸೀರೆ ಉಡಿಸು ಅಂತ ಕೇಳ್ತಾ ಇದ್ಲು. ಅದಕ್ಕೆ ಹೇಗಿದ್ರು ರಜೆ ಇದೆಯಲ್ಲ ಅಂತ ಹೇಳಿ ಸೀರೆ ಉಡ್ಸೋಣ ಅಂತ ಬೆಳಿಗ್ಗೆನೇ ಸ್ನಾನ ಮಾಡಿಸಿ ಈಗ ತಲೆ ಬಾಚ್ತಾ ಇದ್ದೀನಿ. ಆಲ್ರೆಡಿ ಸೀರೆ ಉಡಿಸಿದ್ದೀನಿ. ನನ್ನ ಮಗಳಿಗೆ ಯಾವಾಗಲೂ ಈ ಥರ ಜಡೆನೇ ಬೇಕು ಅಂತ ಕೇಳ್ತಾಳೆ. ಕಲರ್ ಡ್ರೆಸ್ ಇದ್ದಾಗ ಸ್ಕೂಲ್ಗೆ ಇದೇ ಥರ ಕಳಿಸ್ತೀನಿ. ಅವ್ರ ಮ್ಯಾಮ್ ಕೂಡ ಚೆನ್ನಾಗೈತೆ ಜಡೆ ಅಂತಾರಂತೆ. ನಾನು ಹಾಕಿರೋ ಜಡೆ ನನ್ನ ಮಗಳಿಗೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಈಗ ತಲೆ ಬಸಿದ್ದಾಯಿತು, ಅದಕ್ಕೆ ಜಡೆ ಹಾಕ್ತಾ ಇದ್ದೀನಿ. ಜಡೆ ಎಲ್ಲ ಹಾಕಿ ಸ್ಯಾರಿ ಎಲ್ಲ ನೀಟಾಗಿ ರೆಡಿ ಮಾಡಿ ಒಂದೆರಡು ಫೋಟೋ ತಗೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕ್ತೀನಿ. ಹೇಗೆ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಕಮೆಂಟ್ ಮಾಡಿ. ನನ್ನ ಮಗ ನನ್ನ ಮಗಳು ಇಬ್ಬರು ಮಧ್ಯಾಹ್ನದಲ್ಲಿ ಮಲಗಿದ್ರು. ಈಗ ಸಾಯಂಕಾಲದಲ್ಲಿ ನಮ್ಮ ಮನೆಯ ಕೆಲಸದಿಂದ ಬಂದರು. ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಹಸು ಹಾಲು ಕರಿಬೇಕು, ಟೈಮ್ ಆಗಿದೆ, ಅಲ್ಲೇ 5 ಗಂಟೆ. ಕರೆಂಟ್ ಕೂಡ ಇನ್ನೂ ಇತ್ತು ಅಂತ ನೀರು ಎತ್ತಿದ್ರು ತಟ್ಟಿಗೆ. ಅಷ್ಟರಲ್ಲಿ ನಾನು ಮುಸ್ರೆಗೆ ರೆಡಿ ಮಾಡ್ತಾ ಇದ್ದೆ ಹಸುಗಳಿಗೆಲ್ಲ. ನಮ್ಮ ನಾಯಿ ಅಂತೂ ಹಿಂಗೆ ಬರ್ತದೆ. ಈಗ ಹಸುಗಳಿಗೆ ಮುಸ್ರೆಗೆ ಹಾಕ್ತಾ ಇದ್ದೀವಿ. 2 ಥರ ಬೂಸ ಹಾಕ್ತೀವಿ, 2ರಲ್ಲೂ ಒಂದೊಂದು ಬಟ್ಲು ಹಾಕ್ತೀವಿ. ನಾಯಿ ನೋಡಿ ಹೇಗೆ ಯಾವ ಥರ ಮಾಡ್ತೀವಿ. ಬೂಸ ಎಲ್ಲ ನೇಣಾಕಿ ಹಸುಗಳಿಗೆಲ್ಲ ಇಕ್ತಾ ಇದ್ದೀವಿ. ನಾನು 2 ಹಸುಗೂ ಮುಸ್ರೆ ಇಕ್ಕಷ್ಟರಲ್ಲಿ ನಮ್ಮ ಮನೆಯವರು ಈಗ ರಾತ್ರಿಗೆ ಕಟ್ಟೋಕ್ಕೆ ಸೆಡೆ ಸೊಪ್ಪು ಬೇಕು ಅಂತ ಹೊಲ್ದಕ್ಕೆ ಹೋಗಿ ಸೆಡೆ ಸೊಪ್ಪು ಕೊಯ್ಕೊಬರೋಕ್ಕೆ. ಸೆಡೆ ಎಲ್ಲ ಕರೆದಿದ್ದಾದಮೇಲೆ ನನ್ನ ಮಕ್ಕಳು ನಾವು ಓದ್ಕೊಳಕ್ತೀವಿ ಅಂತ ಬಂದವರು. ಅವರು ಒಂದು 2 ಕಡ್ಡಿ ತಗೊಂಡು ನಮ್ಮದು 1.5 ಅಂತ ಅವರು ಓದ್ಕೊತಾ ಇದ್ದಾರೆ. ಈಗ ಸೆಡೆ ಎಲ್ಲ ಕರೆದಿದ್ದಾಯಿತು. ಈಗ ಕುರಿಮರಿಗಳು ಮೇಕೆಗಳು ಎಲ್ಲ ಸೆಡೆ ಎಲ್ಲ ಕಟ್ಟಿ ಈಗ ಹಸು ಹಾಲು ಕರಿಬೇಕು, ಟೈಮ್ ಆಯಿತು. ನನ್ನ ಮಗ ಅಂತೂ ಆ ನಾಯಿ ಜೊತೆ ಚೆನ್ನಾಗಿ ಆಟ ಆಡ್ತಾನೆ. ಅದು ಸಣ್ಣ ಮರಿಯಿಂದ ತಂದಾಗಿಂದ ಚೆನ್ನಾಗಿ ನೋಡ್ಕೊತಾವನೆ. ಹಾಗೆ ಸೆಡೆ ಸೊಪ್ಪೆಲ್ಲ ತಂದು ಶೆಡ್ ಹತ್ರ ಹಾಕಿದ್ರು ನಮ್ಮ ಮನೆಯವರು. ನಮ್ಮ ಮಕ್ಕಳು ಕೂಡ ಎಲ್ಲ ಓದ್ಕೊಬಂದರು. ಈಗ ಅದನ್ನೆಲ್ಲ ಮೇಕೆಗೂ ಕುರಿಗೆಲ್ಲ ಕಟ್ಟಿ ಇವತ್ತು ಸೋಮವಾರ ಇರೋದ್ರಿಂದ ಪೂಜೆಗೆ ಹೂ ಕಿತ್ಕೊಳ್ಳೋಣ ಅಂತ ಬಂದೆ. ಈ ಥರ ನಾವೇ ಗಿಡ ಎಲ್ಲ ಇಟ್ಟು ಬೆಳೆಸಿ ಅದರಲ್ಲಿ ಹೂ ಬಿಟ್ಟಾಗ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ಸೊಸೆನ ನಾನು ನಮ್ಮ ಅಕ್ಕರೂರಿಂದ ತಂದಿಟ್ಟಿದ್ದೆ, ಚೆನ್ನಾಗಿ ಹೂ ಬಿಟ್ಟಿದೆ. ಇವತ್ತು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂ ಕಿತ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಒಂದು ಹಸುನಲ್ಲಿ ಹಾಲು ಕರೆದಿದ್ರು, ಇನ್ನೊಂದು ಹಸುನಲ್ಲಿ ಕರಿತಾಯಿದ್ರು. ಈ ಕಡೆ ನನ್ನ ಮಕ್ಕಳು ಸೆಡೆ ಸೊಪ್ಪು ಕಿತ್ಕೊಂಡು ಏನೋ ಅಡುಗೆ ಮಾಡ್ತೀವಿ ಅಂತ ಸೆಡೆ ಸೊಪ್ಪೆಲ್ಲ ಹಾಕಿ ಕುಟ್ಟುತ್ತಾ ಇದ್ದಾರೆ. ಈ ಥರ ಚಿಕ್ಕವರಿದ್ದಾಗೆಲ್ಲ ಸೊಪ್ಪೆಲ್ಲ ಕುಟ್ಟಿ ನಾವು ಅಡುಗೆ ಮಾಡ್ತೀವಿ ಅಂತ ಆಟ ಆಡ್ತಾ ಇದ್ವಿ ನಾವು ಮೊದಲು. ಈಗ ಇವರು ಆಟ ಆಡ್ತಾ ಇದ್ದಾರೆ. ನಮ್ಮ ನಾಯಿ ನೋಡ್ರಿ ಹಾಲು ಎಷ್ಟೊತ್ತಿಗೆ ಹೋಯ್ತಾರೋ ಅಂತ ಕಾಯ್ಕೊಂಡು ಕೂತ್ಕೊಂಡೈತಿ. ಈ ಕಡೆ ಈ ಕರ್ದಿದ್ದ ಹಾಲನ್ನೆಲ್ಲ ಕ್ಯಾನ್ಗೆ ಹಾಕೊಂಡು ನಮ್ಮ ಮನೆ ಡೈರಿಗೆ ತಗೊಂಡು ಹೋಗೋಕೆ ಹೊರಟ್ರು. ನಾವು ಎಲ್ಲ ತಗೊಂಡು ಮನೆ ಹತ್ರ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.